ಲಕ್ನೋ ವಿರುದ್ಧ ಪಂದ್ಯಕ್ಕಾಗಿ ಆರ್ಸಿಬಿ 3 ದೊಡ್ಡ ಬದಲಾವಣೆ ಹೇಗಿದೆ ಹೊಸ ಪ್ಲೇಯಿಂಗ್ 11 ಪಿಚ್ ರಿಪೋರ್ಟ್ ಹಾಗೂ ಹೆಡ್ ಟು ಹೆಡ್. ಮೇ 7ನೇ ತಾರೀಕು ಆರ್ಸಿಬಿ ವರ್ಸಸ್ ಲಕ್ನೋ ಮ್ಯಾಚ್ ನಡೆಯುತ್ತೆ. ಈ ಮ್ಯಾಚು ಆರ್ಸಿಬಿ ತಂಡಕ್ಕೆ ತುಂಬಾ ಇಂಪಾರ್ಟೆಂಟು. ಇದಕ್ಕಿಂತ ಮುಂಚೆನೇ ಆರ್ಸಿಬಿ ವರ್ಸಸ್ ಲಕ್ನೋ ಮ್ಯಾಚ್ ಆಗಿದೆ. ಆ ಮ್ಯಾಚ್ ಹೇಗಿತ್ತು, ಈ ಮ್ಯಾಚ್ ಯಾಕೆ ಆರ್ಸಿಬಿ ತಂಡಕ್ಕೆ ಇಂಪಾರ್ಟೆಂಟು, ಪ್ಲೇಯಿಂಗ್ 11ನಲ್ಲಿ ಬದಲಾವಣೆ ಏನಕ್ಕಾಗುತ್ತೆ ಎಲ್ಲ ಕೂಡ ತಿಳಿಸ್ಕೊಡ್ತೀನಿ. ಲಾಸ್ಟ್ ಮುಖಾಮುಖಿ ನೋಡೋದಾದರೆ ಈ IPL ಅಲ್ಲಿ ಮುಖಾಮುಖಿ ಆಗಿತ್ತು. ಆರ್ಸಿಬಿ 5 ವಿಕೆಟ್ಗಳಿಂದ ಈ ಒಂದು ಪಂದ್ಯವನ್ನು ಗೆದ್ದಿತ್ತು. ಸೂಪರ್ ಆಗಿ ಬೌಲಿಂಗ್ ಮಾಡಿದ್ದು ಜಾಸ್ ಹೇಜಲ್ವುಡ್, ರಸಿಕ್ ಸಲಾಮ್ ಅಂತ ಹೇಳ್ಬೋದು. ಬ್ಯಾಟಿಂಗಲ್ಲಿ ವಿರಾಟ್ ಕೊಹ್ಲಿ, ಪಟಿದಾರ್, ಜಿತೇಶ್ ಶರ್ಮಾ ಮಿಂಚಿದ್ರು. ಲಾಸ್ಟ್ ಮ್ಯಾಚ್ ಆರ್ಸಿಬಿ ತಂಡ ಗೆದ್ದುಕೊಂಡಿದೆ, ಅದು ಚಿನ್ನಸ್ವಾಮಿ ಸ್ಟೇಡಿಯಂಲ್ಲಿ. ಈ ಮ್ಯಾಚ್ ಇರೋದು ಲಕ್ನೋವಲ್ಲಿ. ಈ ಮ್ಯಾಚ್ಗೆ ಆರ್ಸಿಬಿ ತಂಡದ ಪ್ಲೇಯಿಂಗ್ 11ನಲ್ಲಿ ದೊಡ್ಡ ಬದಲಾವಣೆ ಆಗೋದಂತೂ ಗ್ಯಾರಂಟಿ. ಫಸ್ಟ್ ಬದಲಾವಣೆ, ಜೇಕಬ್ ಬೆಥೆಲ್ ಜಾಗದಲ್ಲಿ ಫಿಲಿಪ್ ಸಾಲ್ಟ್ ಬರಲೇಬೇಕು ಗುರು. ಸಾಲ್ಟ್ ಬಂದರೆ ಆರ್ಸಿಬಿ ತಂಡ ಬಲಿಷ್ಠ ತಂಡವಾಗಿ ಕಾಣಿಸುತ್ತೆ. ಬೆಥೆಲ್ ಔಟ್ ಆಫ್ ಫಾರ್ಮ್ ಕಾಣಿಸ್ತಾ ಇದ್ದಾರೆ. ಅದನ್ನು ಬಿಟ್ಟರೆ ರೊಮಾರಿಯೋ, ಶೆಪರ್ಡು ಬೌಲಿಂಗಲ್ಲೂ ಕೂಡ ಕಾಂಟ್ರಿಬ್ಯೂಷನ್ ಇಲ್ಲ, ಬ್ಯಾಟಿಂಗಲ್ಲೂ ಕೂಡ ಕಾಂಟ್ರಿಬ್ಯೂಷನ್ ಇಲ್ಲ. ಅವ್ರ ಜಾಗಕ್ಕೆ ಡಫೀನ ಕರ್ಕೊಂಬಂದ್ರೆ ಬೆಟರ್ ಅಂತಲೇ ಹೇಳ್ತೀನಿ. ಇದು ಆರ್ಸಿಬಿ ತಂಡದಲ್ಲಿ ಆಗುವ ಬದಲಾವಣೆಗಳು. ವೆಂಕಟೇಶ್ ಅಯ್ಯರ್ನು ಕೂಡ ಆಡಿಸ್ಬೋದು. ಈ 3 ದೊಡ್ಡ ಬದಲಾವಣೆ ಆರ್ಸಿಬಿ ತಂಡ ಮಾಡೋದಂತೂ ಕನ್ಫರ್ಮು. ನೆಕ್ಸ್ಟ್ ಮ್ಯಾಚ್ಗೆ ಲಕ್ನೋ ವಿರುದ್ಧ ಆರ್ಸಿಬಿ ತಂಡ ಗೆಲ್ಲಲೇಬೇಕಾದರೆ ಬದಲಾವಣೆನ ಮಾಡಲೇಬೇಕು. ಲಕ್ನೋ ತಂಡವನ್ನು ಲೈಟಾಗಿ ತೊಗೊಬೇಡಿ. ಅವ್ರದ್ದು ಬೌಲಿಂಗು, ಬ್ಯಾಟಿಂಗ್ ವೀಕ್ ಆಗಿದೆ, ಬೌಲಿಂಗ್ ಸ್ಟ್ರಾಂಗ್ ಆಗಿದೆ. ಆರ್ಸಿಬಿ ತಂಡದ್ದು ಎಲ್ಲ ಕೂಡ ಚೆನ್ನಾಗಿದೆ. ಈ ಮ್ಯಾಚು ಆರ್ಸಿಬಿ ತಂಡ ಗೆದ್ದರೆ ಟಾಪ್ 2 ಪೊಸಿಷನ್ ಆರ್ಸಿಬಿ ಕನ್ಫರ್ಮ್ ಆಗುತ್ತೆ. ಸೋತ್ರೆ ಕಷ್ಟ ಆಗುತ್ತೆ. ಅದಕ್ಕೆ ಈ ಮ್ಯಾಚು ಆರ್ಸಿಬಿಗೆ ಇಂಪಾರ್ಟೆಂಟು. ನೀವು ಆರ್ಸಿಬಿ ಅಭಿಮಾನಿ ಆದರೆ ಫಾಲೋ ಮಾಡಿ, ಲೈಕ್ ಮಾಡ್ಕೊಳ್ಳಿ.